ಪ್ರತಿ ಟನ್ ಕಬ್ಬಿಗೆ 3,300 ಹಣ ನೀಡಲು ಸರ್ಕಾರ ನಿರ್ಧಾರ ಮಾಡಿದೆ. ಕಾರ್ಖಾನೆಗಳಿಂದ 3,250 ರೂಪಾಯಿ ಹಾಗೆ ಸರ್ಕಾರದಿಂದ ಹೆಚ್ಚುವರಿಯಾಗಿ 50 ರೂಪಾಯಿಯನ್ನ ಈಗ ನಿಗದಿ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ದಾರೆ. ಪ್ರತಿ ಟನ್ ಕಬ್ಬಿಗೆ 3,300 ಹಣವನ್ನ ನೀಡೋದಕ್ಕೆ ಈಗ ಸಭೆಯ ಬಳಿಕ ಚರ್ಚೆಗಳು ಆದ ಬಳಿಕ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ಜೊತೆಗೆ ಘೋಷಣೆ ಮಾಡಿದೆ 3,300 ರೂಪಾಯಿ ಪ್ರತಿ ಟನ್ ಕಬ್ಬಿಗೆ. ಇಷ್ಟು ದಿನಗಳ ಕಾಲ 9 ದಿನಗಳ ಕಾಲ ರೈತರ ಹೋರಾಟಕ್ಕೆ ಜಯ ಸಿಕ್ಕಂತಾಗಿದೆ. ಯಾಕಂದ್ರೆ ನಮಗೆ 3,500 ರೂಪಾಯಿ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು, ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿಯನ್ನ ನಿಗದಿ ಮಾಡಬೇಕು ಅಂತ ಹೇಳಿ ಕಳೆದ 9 ದಿನಗಳಿಂದ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಈಗ ರೈತರ ಹೋರಾಟಕ್ಕೆ ಜಯ ಸಿಕ್ಕಿದೆ. ಸರ್ಕಾರ ರೈತರ ಹೋರಾಟಕ್ಕೆ ಮಣಿದಿದೆ. ಸರ್ಕಾರದಿಂದ ಹೆಚ್ಚುವರಿಯಾಗಿ 50 ರೂಪಾಯಿ ಹಾಗೆ ಕಾರ್ಖಾನೆಗಳಿಂದ 3,250 ರೂಪಾಯಿಯನ್ನ ನೀಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಿದಾನಂದ ಪಟೇಲ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ ಪಟೇಲ್, 9 ದಿನಗಳ ಕಾಲ ರೈತರು ಹೋರಾಟವನ್ನ ಮಾಡ್ತಾನೆ ಬಂದಿದ್ರು. ಸರ್ಕಾರದ ಗಮನವನ್ನ ಸೆಳಿಬೇಕು ಅಂತ ಹೇಳಿ ವಿನೂತನ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ರು. ತಮ್ಮ ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ನಿಗದಿ ಮಾಡಬೇಕು ಅಂತ ಹೇಳಿ ಕೊನೆಗೂ ಈಗ ಸರ್ಕಾರ ಮಣಿದಿದೆ. 3,300 ರೂಪಾಯಿ ಪ್ರತಿ ಟನ್ನಿಗೆ ಘೋಷಣೆ ಮಾಡಿರುವಂತದ್ದು. ಹಾಗಾದ್ರೆ ಇವತ್ತಿನ ಸಭೆಯಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ರು, ಜೊತೆಗೆ ಏನೆಲ್ಲ ವಿಚಾರಗಳು ಚರ್ಚೆ ಆಯಿತು? ಚೈತ್ರ ರಾಜ್ ಮಹತ್ತರ ಬೆಳವಣಿಗೆಯೊಂದರ ಹಿನ್ನೆಲೆಯಲ್ಲಿ ಕೊನೆಗೂ ಕೂಡ ರೈತರ ಹೋರಾಟಕ್ಕೆ ಜಯ ಸಿಕ್ಕಿದೆ. ರೈತ ಗುಡುಗಿದರೆ ಸರ್ಕಾರವೂ ಕೂಡ ಉಳಿಯಲ್ಲ ಮತ್ತು ಯಾವುದೇ ಸರ್ಕಾರವನ್ನು ಕೂಡ ಉರುಳಿಸುವ ಶಕ್ತಿ ಅದು ರೈತನಿಗೆ ಮಾತ್ರ ಇರ್ತಕ್ಕಂಥದ್ದು. ರೈತ ಮನಸ್ಸು ಮಾಡಿದರೆ ಯಾವುದೇ ಸರ್ಕಾರವನ್ನು ತೆಗೆಯಬಹುದು ಮತ್ತು ಹೊಸ ಸರ್ಕಾರವನ್ನು ಕೂಡ ತರುವಂಥ ಶಕ್ತಿ ಇರ್ತಕ್ಕಂಥದ್ದು. 9 ದಿನಗಳ ರೈತರ ಹೋರಾಟಕ್ಕೆ ಸರ್ಕಾರ ಮಣಿದಿದೆ, ನಡಬಗ್ಗಿಸಿದೆ. ಕೊನೆಗೂ ಕೂಡ 80 ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಸರ್ಕಾರ ಕಟ್ಟಪ್ಪಣೆ ವಿಧಿಸಿ ಈಗಾಗಲೇ 3,250 ರೂಪಾಯಿ ಕೊಡುವಂತೆ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಸರ್ಕಾರ ಕೂಡ 50 ರೂಪಾಯಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಕಟಾವು ಮತ್ತು ಸಾಗಣೆ ವೆಚ್ಚ ಹೊರತುಪಡಿಸಿ ಸರ್ಕಾರ ಇದೀಗ ಸ್ವತಃ ಖುದ್ದು ಮುಖ್ಯಮಂತ್ರಿಯೇ ರೈತರ ಹೋರಾಟಕ್ಕೆ ಮಣಿದು 3,300 ರೂಪಾಯಿ ಟನ್ ಕಬ್ಬಿಗೆ ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು. ಬಹುಶಃ ಇದು ರೈತರ ಹೋರಾಟದ ಜಯ ಅಂತ ಹೇಳ್ಬೋದು, ರೈತರ ಒಂದು ಹಠಬಿಡದ ಹೋರಾಟ ಅಂತ ಹೇಳ್ಬೋದು. ಇದು ಒಟ್ಟಾರೆ ರೈತರ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಸುಮಾರು ಸರ್ಕಾರಿ ಸ್ವಾಮ್ಯದ ಸಕ್ಕರೆ ಕಾರ್ಖಾನೆ ಸೇರಿ 81 ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸುದೀರ್ಘವಾಗಿ ಸಭೆಯನ್ನು ನಡೆಸಿದರು. ಬೆಳಗ್ಗೆ 11 ಗಂಟೆಯಿಂದ ನಿರಂತರವಾಗಿ ಸಂಜೆ 6 ಗಂಟೆವರೆಗೆ ಸುಮಾರು 7 ಗಂಟೆಗಳ ಕಾಲ ನಿರಂತರವಾಗಿ ಸಭೆಯನ್ನು ನಡೆಸಿದ್ರು. ರೈತ ಪ್ರತಿನಿಧಿಗಳ ಸಭೆ, ಅಧಿಕಾರಿಗಳ ಸಭೆ, ಸಕ್ಕರೆ ಕಾರ್ಖಾನೆ ಮಾಲೀಕರ ಸಭೆ, ಸಚಿವರ ಜೊತೆಗಿನ ಸಭೆ, ಈ ಎಲ್ಲ ಸಭೆ ಕೊನೆಗೂ ಕೂಡ ಸಕ್ಸಸ್ ಆಗಿರ್ತಕ್ಕಂಥದ್ದು. ಆ ಮುಖಾಂತರ ಇಲ್ಲೊಂದು ಕಡೆ ರೈತರಿಗೆ ಸಿಹಿ ಸಿಕ್ಕಿರ್ತಕ್ಕಂಥದ್ದು. ಆ ಮುಖಾಂತರ ಕಬ್ಬು ಕೈ ಅನ್ನುತ್ತಿದ್ದಂಥ ರೈತರಿಗೆ ಕೊನೆಗೂ ಕೂಡ ಸರ್ಕಾರ ರೈತರ ಹೋರಾಟಕ್ಕೆ ಮಾಡಿದ್ದು ಇದು ಸಿಹಿ ಅನ್ನೋ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು. ಆ ಮುಖಾಂತರ ಸರ್ಕಾರಕ್ಕೆ ವರ್ಷಕ್ಕೆ 300 ಕೋಟಿ ರೂಪಾಯಿ ಹೆಚ್ಚುವರಿ ಹೊರೆಯಾದರೂ ಕೂಡ ಅನಿವಾರ್ಯವಾಗಿ ರೈತರ ಹೋರಾಟಕ್ಕೆ ನಡಬಗ್ಗಿಸಿದೆ ಅಂತಲೇ ಹೇಳ್ಬೋದು. ಒಟ್ಟಾರೆ ಇದು ರೈತರ ಹೋರಾಟದ ಜಯ ಅಂತ ಹೇಳ್ಬೋದು. ಸರ್ಕಾರ ರೈತರ ಹೋರಾಟಕ್ಕೆ ಮಣಿದಿದೆ ಅಂತಲೇ ಹೇಳ್ಬೋದು. ಆ ಮುಖಾಂತರ ಕಳೆದ 9 ದಿನಗಳಿಂದ ಕೂಡ ಮೂಡಲಗಿ ಗುರ್ಲಾಪುರದಲ್ಲಿ ನಡೆದಂಥ ಹೋರಾಟಕ್ಕೆ ಮತ್ತು ರೈತರ ನಿರಂತರ ಹೋರಾಟಕ್ಕೆ ಸರ್ಕಾರ ಮಣಿದೆ ಅಂತ ಹೇಳ್ಬೋದು. ಒಟ್ಟಾರೆ ಸಾಗಣೆ ವೆಚ್ಚ ಈಗಾಗಲೇ 900 ರೂಪಾಯಿ ಕೊಡ್ತಿರ್ತಕ್ಕಂಥ ಅದನ್ನು ಹೊರತುಪಡಿಸಿ ಈ ಒಂದು ದರವನ್ನು ಘೋಷಣೆ ಮಾಡಿರ್ತಕ್ಕಂಥ ಸರ್ಕಾರ ಮತ್ತು ಸರ್ಕಾರ ಕೂಡ ಹೆಚ್ಚುವರಿ 50 ರೂಪಾಯಿನ ಕೊಡಲಿಕ್ಕೆ ತೀರ್ಮಾನ ಮಾಡುವಂಥದ್ದು. ಒಂದು ಹಂತದಲ್ಲಿ ಮಾಜಿ ಸಚಿವರಾಗಿರ್ತಕ್ಕಂಥ ಮುರುಗೇಶ್ ನಿರಾಣಿ ಅವರು ತಮ್ಮ ಬಳಿ 5 ಸಕ್ಕರೆ ಕಾರ್ಖಾನೆಗಳಿದ್ದಾವೆ ಮತ್ತು ಎಥೆನಾಲ್ ಅನ್ನ ಕೇಂದ್ರ ಸರ್ಕಾರ ನಮಗೆ ಹೆಚ್ಚು ಕೊಂಡ್ಕೊಳ್ತಿಲ್ಲ ಮತ್ತು ಸಕ್ಕರೆ ಕಾರ್ಖಾನೆ ನಡೆಸಲಿಕ್ಕೆ ಕಷ್ಟ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಆ ಸಂದರ್ಭದಲ್ಲಿ ಸ್ವತಃ ಮುಖ್ಯಮಂತ್ರಿಯವರು 80 ಸಕ್ಕರೆ ಕಾರ್ಖಾನೆ ಮಾಲೀಕರ ಮೇಲೆ ಗರಂ ಆಗಿದ್ರು. ನೀವು ಸಕ್ಕರೆ ಕಾರ್ಖಾನೆಯನ್ನ ನಡೆಸಲಿಕ್ಕೆ ಕಷ್ಟ ಅಂತ ಹೇಳಿದ್ರೆ ಯಾಕೆ 1 ಇದ್ದಂಥವ್ರು 2, 2 ಇದ್ದಂಥವ್ರು 3, 3 ಇದ್ದಂಥವ್ರು 4, 4 ಇದ್ದಂಥವ್ರು 5 ಸಕ್ಕರೆ ಕಾರ್ಖಾನೆಗಳನ್ನು ಯಾವ ರೀತಿ ಮಾಡಿದ್ರಿ? ಲಾಭ ಇಲ್ಲದೆ ಯಾವುದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ತಾವು ಕೊಡಲೇಬೇಕಂತೇಳಿ ಕಟ್ಟಪ್ಪಣೆ ವಿಧಿಸಿದ್ರು. ಮತ್ತೊಂದು ಕಡೆ ಎಲ್ಲ ಒಂದು ಕಡೆ ಇಡೀ ರೈತರ ಹೋರಾಟವನ್ನು ಒಂದು ಕಡೆ ಕೇಂದ್ರ ಸರ್ಕಾರದ ಮೇಲೆ
ತಾಕುವ ಪ್ರಯತ್ನ ಕೂಡ ನಡೀತು ಆರಂಭದಲ್ಲಿ. ಆದರೆ ಎಲ್ಲೊಂದು ಕಡೆ ಇದು ರೈತರ ಹೋರಾಟ ಕಿಚ್ಚಿನಂತೆ ಹಬ್ಬಿತ್ತು. ಅದು ಮೂಡಲಿಗೆ ಗುರ್ಲಾಪುರಕ್ಕೆ ಮಾತ್ರ ಹೋರಾಟ ಸೀಮಿತ ಆಗಿರಲಿಲ್ಲ, ರಾಜ್ಯದ ವಿವಿಧ ಭಾಗಗಳಲ್ಲಿ ಈ ಹೋರಾಟದ ಕಿಚ್ಚು ಹಬ್ಬಿತ್ತು ಮತ್ತು ಉತ್ತರ ಕರ್ನಾಟಕದ ಸುಮಾರು 9 ಜಿಲ್ಲೆಗಳಲ್ಲಿ ನಿರಂತರವಾದ ಹೋರಾಟ ಆಗಿತ್ತು. ಈ ಹೋರಾಟಕ್ಕೆ ರಾಜ್ಯದ ಅನೇಕ ಜಿಲ್ಲೆಗಳ ರೈತರು ಕೂಡ ಒಂದು ಕಡೆ ಬೆಂಬಲ ಘೋಷಣೆ ಮಾಡಿದ್ರು. ಕಬ್ಬು ಬೆಳೆದ ಕೋಲಾರದ ರೈತರು ಕೂಡ ಕಬ್ಬು ಬೆಳೆಗಾರರ ಪರವಾಗಿ ನಿಂತರು. ಇತ್ತ ಬೆಂಗಳೂರು ಗ್ರಾಮಾಂತರದ ರೈತರ ಪರವಾಗಿ ನಿಂತರು. ರಾಮನಗರ, ಮಂಡ್ಯ ಎಲ್ಲ ಕಡೆಯಲ್ಲೂ ಕೂಡ ಎಲ್ಲೊಂದು ಕಡೆ ಸರ್ಕಾರಕ್ಕೆ ಒಂಥರ ಕಟ್ಟಿ ಹಾಕಿದ ಸಂದರ್ಭ ಎದುರಾಗಿತ್ತು. ಅನಿವಾರ್ಯವಾಗಿ ಇಡೀ ಈ ಕಬ್ಬು ಹೋರಾಟ ಕಿಚ್ಚು ಹಚ್ಚಿ ಅದು ಎಲ್ಲೊಂದು ಕಡೆ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ದೊಡ್ಡ ತಲೆನೋವಾಗುವ ಸಾಧ್ಯತೆ ಕೂಡ ಇತ್ತು. ಇದನ್ನು ಅರಿತ ಸ್ವತಃ ಮುಖ್ಯಮಂತ್ರಿಯವರು ತುಮಕೂರಿನ ಎಲ್ಲ ಕಾರ್ಯಕ್ರಮವನ್ನು ಇವತ್ತು ಕಾರ್ಯಕ್ರಮವನ್ನು ನಿಲ್ಲಿಸಿ ಇಡೀ ದಿನ ಸುಮಾರು 7 ಗಂಟೆಗಳ ಕಾಲ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರು, ರೈತಪರ ಹೋರಾಟಗಾರರು, ರೈತ ಸಂಘಟನೆಗಳು, ರೈತರ ಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಹಾಗೂ ಸಚಿವರುಗಳೊಂದಿಗೆ ನಿರಂತರವಾಗಿ ಸಭೆ ನಡೆಸಿದರು. ಸಭೆ ಯಶಸ್ವಿಯಾಗಿದ್ದ ಕಾರಣಕ್ಕಾಗಿ ಈ ಒಂದು ಮಹತ್ವದ ನಿರ್ಧಾರವನ್ನು ಸ್ವತಃ ಮುಖ್ಯಮಂತ್ರಿಗಳಿಗೆ ಘೋಷಣೆ ಮಾಡಿರ್ತಕ್ಕಂಥದ್ದು. ಆರಂಭದಲ್ಲಿ ಒಂದು ಕಡೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಸರ್ಕಾರದ ನಿಲುವಿನ ಬಗ್ಗೆ ಮತ್ತು ಮುಖ್ಯಮಂತ್ರಿಗಳ ನಿಲುವಿನ ಬಗ್ಗೆ ಒಂದು ಕಡೆ ನಿರಾಕರಣೆ ವ್ಯಕ್ತಪಡಿಸಿದರು. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ಹಂತದಲ್ಲಿ ಗರಂ ಆದ್ರು ಮತ್ತು ಕೊಡಲೇಬೇಕಂತೇಳಿ ಕಟ್ಟಪ್ಪಣೆ ವಿಧಿಸಿದ್ರು. ಪರೋಕ್ಷವಾಗಿ ನೀವು ಕೊಡದೇ ಇದ್ರೆ ನಾನು ಕೊಡಿಸುವ ಶಕ್ತಿ ನನಗಿದೆ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಅನಿವಾರ್ಯವಾಗಿ ಇದೀಗ 80 ಸಕ್ಕರೆ ಕಾರ್ಖಾನೆಯ ಮಾಲೀಕರು ರೈತರ ಹೋರಾಟ ಮತ್ತು ಸರ್ಕಾರದ ಎಚ್ಚರಿಕೆಗೆ ಮಣಿದಿರ್ತಕ್ಕಂಥದ್ದು. ಈಗಾಗಲೇ 3,550 ರೂಪಾಯಿಯನ್ನ ಕೊಡ್ಲಿಕ್ಕೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಒಪ್ಪಿರ್ತಕ್ಕಂಥ, ಅದಕ್ಕೆ ಸೇರ್ಪಡೆಯಾಗಿ ಸರ್ಕಾರ 50 ರೂಪಾಯಿನ ಕೊಡ್ತಿರ್ತಕ್ಕಂಥದ್ದು. ಆ ಮುಖಾಂತರ ಒಟ್ಟಾರೆ 3,300 ರೂಪಾಯಿ ಕೊಡ್ಲಿಕ್ಕೆ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಸುಮಾರು 9 ದಿನಗಳ ಕಾಲ ರೈತ ಹೋರಾಟಗಾರರು ಮತ್ತು ಕಬ್ಬು ಬೆಳೆಗಾರರು ಮಾಡ್ತಕ್ಕಂಥ ಹೋರಾಟಕ್ಕೆ ಎಲ್ಲೊಂದು ಕಡೆ ಜಯ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಚೈತ್ರ. ಓಕೆ, ಥ್ಯಾಂಕ್ ಯು ಚಿದಾನಂದ ಪಟೇಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಒಟ್ಟಾರೆಯಾಗಿ ಸರ್ಕಾರ ಈಗ ರೈತರ ಹೋರಾಟಕ್ಕೆ ಮಣಿದಿರುವಂತದ್ದು. ಯಾಕಂದ್ರೆ ಪ್ರತಿ ಟನ್ನಿಗೆ 3,500 ರೂಪಾಯಿಯನ್ನ ನಿಗದಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮನವಿಯನ್ನ ಇಟ್ಕೊಂಡು ಸರ್ಕಾರದ ಗಮನವನ್ನ ಸೆಳೆಯಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮೊದಲಿಗೆ ಗುರ್ಲಾಪುರದಲ್ಲಿ ರೈತರು ಹೋರಾಟಕ್ಕೆ ಇಳಿತಾರೆ. ತದನಂತರ ದಿನ ಕಳೆದಂತೆ ಪ್ರತಿ ಜಿಲ್ಲೆಗೂ ಕೂಡ ಆ ಹೋರಾಟದ ಕಿಚ್ಚು ಜಾಸ್ತಿ ಆಗುತ್ತೆ, ವ್ಯಾಪಿಸ್ಕೊಳ್ಳುತ್ತೆ. ತದನಂತರ ರೈತರು ಮಾತ್ರ ಮೊದಲಿಗೆ ಹೋರಾಟವನ್ನ ಮಾಡ್ತಾ ಇರ್ತಾರೆ. ಅವರ ಜೊತೆಗೆ ಕೈ ಜೋಡಿಸಿದ್ದು ವಿದ್ಯಾರ್ಥಿಗಳು. ಹಾಗಾಗಿ ರೈತರ ಮಕ್ಕಳು, ಶ್ರೀಗಳು, ಆಮೇಲೆ ಸ್ವಾಮೀಜಿಗಳು, ರಾಜಕಾರಣಿಗಳು ಕೂಡ ಇವರ ರೈತರ ಹೋರಾಟಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸ್ತಾರೆ. ಇದರಿಂದ ಎಚ್ಚೆತ್ತುಕೊಂಡಂತಹ ಸರ್ಕಾರ ಈಗ ಪ್ರತಿ ಟನ್ನಿಗೆ 3,300 ರೂಪಾಯಿಯನ್ನ ನಿಗದಿ ಮಾಡಿದೆ. ಕಾರ್ಖಾನೆಗಳಿಂದ 3,250 ರೂಪಾಯಿಯನ್ನ ನಿಗದಿ ಮಾಡಿದ್ರೆ ಹೆಚ್ಚುವರಿಯಾಗಿ ಸರ್ಕಾರದಿಂದ 50 ರೂಪಾಯಿಯನ್ನ ನಿಗದಿ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯನವರು ಒಂದು ಅಂಶವನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ. ಒಂದೊಂದು ಜಿಲ್ಲೆಯಲ್ಲೂ ಒಂದೊಂದು ಕಾರ್ಖಾನೆಯಲ್ಲೂ ಒಂದೊಂದು ದರವನ್ನ ನಿಗದಿ ಮಾಡಲಾಗಿತ್ತು. ಆದ್ರೆ ಈಗ ನಾವು ಏನ್ ಘೋಷಣೆ ಮಾಡಿದ್ದೀವಲ್ಲ ಬೆಂಬಲ ಬೆಲೆ, ಅದು ಎಲ್ಲಾ ಜಿಲ್ಲೆಗಳಿಗೂ ಕೂಡ ಅನ್ವಯ ಆಗುತ್ತೆ ಅಂತ ಹೇಳಿ. ಹಾಗಾಗಿ ಈಗ ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿಯನ್ನ ನಿಗದಿ ಮಾಡಿರೋದ್ರಿಂದ ಗುರ್ಲಾಪುರ ಕ್ರಾಸ್ ನಲ್ಲಿ ರೈತರು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಪಟಾಕಿಯನ್ನ ಸಿಡಿಸಿ ಆಚರಣೆ ಮಾಡ್ತಾ ಇದ್ದಾರೆ. ಖುಷಿಯಿಂದ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಬಗ್ಗೆ ಚರ್ಚೆ ಮಾಡ್ತೀವಿ. ಸರ್ಕಾರದ ಪ್ರತಿನಿಧಿ ಇಲ್ಲಿಗೆ ಬರಬೇಕು. ಇವತ್ತೇನೆಲ್ಲ ಚರ್ಚೆಗಳು ಆಗಿದೆಯಲ್ಲ ಸಭೆಯಲ್ಲಿ, ಆ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗಿದೆಯಲ್ಲ, ನಾವೆಲ್ಲರೂ ಕೂಡ ಚರ್ಚಿಸಿ ಈಗ ತೀರ್ಮಾನವನ್ನ ಕೈಗೊಳ್ತೀವಿ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಸರ್ಕಾರದ ನಿರ್ಧಾರ ಈ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಸರ್ಕಾರದ ಪ್ರತಿನಿಧಿ ಇಲ್ಲಿಗೆ ಬರಬೇಕು. ಇನ್ನು ಚಿನ್ನಪ್ಪ ಪೂಜಾರಿ ರೈತ ಮುಖಂಡರು, ಚೂನಪ್ಪ ಪೂಜಾರಿ ಅವರು ರೈತ ಮುಖಂಡರು
ಈ ಮಾತುಗಳನ್ನಾಡಿದ್ದಾರೆ. ಇವತ್ತೇನ್ ಚರ್ಚೆಗಳಾಗಿದೆಯಲ್ಲ ಸತತ 3 ಗಂಟೆಗಳ ಕಾಲ, ಅದಾದ ಬಳಿಕ ಸರ್ಕಾರ ಏನು ಬೆಂಬಲ ಬೆಲೆಯನ್ನ ನಿಗದಿ ಮಾಡಿದೆಯಲ್ಲ 3,300 ರೂಪಾಯಿ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚೂನಪ್ಪ ಪೂಜಾರಿ, ರೈತ ಮುಖಂಡರು ಸರ್ಕಾರದ ಈ ನಿರ್ಧಾರವನ್ನ ನಾವು ಮತ್ತೊಮ್ಮೆ ಚರ್ಚೆ ಮಾಡ್ತೀವಿ, ಸರ್ಕಾರದ ಪ್ರತಿನಿಧಿ ಇಲ್ಲಿಗೆ ಬರಬೇಕು, ನಾವೆಲ್ಲರೂ ಕೂಡ ಚರ್ಚಿಸಿ ತೀರ್ಮಾನವನ್ನ ಕೈಗೊಳ್ತೀವಿ. ಬೆಳಗಾವಿಯಲ್ಲಿ ರೈತ ಮುಖಂಡ ಚೂನಪ್ಪ ಪೂಜಾರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಸರ್ಕಾರದ ಮೇಲೆ ಒಂದು ಕಡೆ ಅನುಮಾನ ಇರೋದ್ರಿಂದ, ಜೊತೆಗೆ ಸರ್ಕಾರ ಏನೋ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿದೆ, ಅದು ಎಷ್ಟರ ಮಟ್ಟಿಗೆ ನಮ್ಮ ಕೈ ತಲುಪುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ರೈತ ಮುಖಂಡ ಚೂನಪ್ಪ ಪೂಜಾರಿ ಅವರು ಸರ್ಕಾರದ ಪ್ರತಿನಿಧಿ ಆಗಿರುವಂತಹ ವ್ಯಕ್ತಿ ನಮ್ಮ ಮುಂದೆ ಬರಬೇಕು, ತದನಂತರ ನಮ್ಮ ಜೊತೆ ಚರ್ಚೆ ಮಾಡಬೇಕು, ಆ ಬಳಿಕ ನಾವು ಚರ್ಚಿಸಿ ನಮ್ಮ ನಿರ್ಧಾರವನ್ನ ಹೇಳ್ತೀವಿ ಅಂತ ಹೇಳಿ ಈಗ ಸರ್ಕಾರ ಕೊಟ್ಟಿರುವಂತಹ ಬೆಂಬಲ ಬೆಲೆಯನ್ನ ಒಪ್ಕೊಂಡಿದ್ದಾರಾ ಇಲ್ವಾ ಅನ್ನುವಂಥದ್ದು ಈಗ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತಾಗಿದೆ. ಯಾಕಂದ್ರೆ ರೈತ ಮುಖಂಡರು ಕೂಡ ಈಗ ಏನ್ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿದಾರಲ್ಲ ಅದನ್ನ ಒಪ್ಕೊಳ್ಬೇಕು. ಇದರಿಂದ ಯಾವ ರೀತಿಯಾಗಿ ರೈತರಿಗೆ ಅನುಕೂಲ ಆಗತ್ತೆ, ಅಥವಾ ತಾವು ಕೇಳಿದಂತಹ 3,500 ರೂಪಾಯಿಯನ್ನೇ ಈಗ ನಿಗದಿ ಮಾಡಬೇಕು ಅಂತ ಹೇಳಿ ಮತ್ತೊಂದು ಸುತ್ತಿನ ಚರ್ಚೆ ಏನಾದ್ರೂ ನಡೆಯುತ್ತಾ, ಅಥವಾ 3,300 ರೂಪಾಯಿಗೆ ರೈತ ಮುಖಂಡರು ಚರ್ಚೆ ಬಳಿಕ ಅದಕ್ಕೆ ಅನುಮತಿಯನ್ನ ಕೊಡ್ತಾರ ಅನ್ನುವಂಥದ್ದು ಈಗ ಸಾಕಷ್ಟು ಕುತೂಹಲ ಇರೋದು. ಇವತ್ತು ಸಿಎಂ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿ ಮಾಡಿದ್ರು, ಅಲ್ಲಿ ಸಾಕಷ್ಟು ನಾಯಕರು ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ರೈತರಿಗೆ ಯಾವ ರೀತಿಯಾಗಿ ಅನ್ಯಾಯ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಚರ್ಚೆಗಳು ಆಯ್ತು. ಅದಾದ ಬಳಿಕ ಸರ್ಕಾರ ತಮ್ಮ ನಿಲುವೇನು ಅನ್ನುವಂಥದ್ದನ್ನ ಇವಾಗ ಸುದ್ದಿಗೋಷ್ಠಿ ಮೂಲಕ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ರು. ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಬೆಲೆಯನ್ನ ನಿಗದಿ ಮಾಡ್ತೀವಿ ಅಂತ. ಆದ್ರೆ ಈಗ ರೈತ ಮುಖಂಡರಾಗಿರುವಂತಹ ಚೂನಪ್ಪ ಪೂಜಾರಿ ಅವರು ಇದನ್ನ ತಡೆ ಹಿಡಿದಿದ್ದಾರೆ. ನಮ್ಮ ನಿರ್ಧಾರವನ್ನ ಹೇಳ್ತೀವಿ, ಸರ್ಕಾರ ತಮ್ಮ ನಿರ್ಧಾರವನ್ನೇನೋ ಹೇಳಿದೆ, ಆದ್ರೆ ನಾವು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕಲ್ವಾ, ಚರ್ಚೆ ಮಾಡಿದ ಬಳಿಕ ನಮ್ಮ ನಿರ್ಧಾರವನ್ನ ಕೂಡ ಹೇಳ್ತೀವಿ, ಸರ್ಕಾರದ ಪ್ರತಿನಿಧಿ ಬರಬೇಕು ಇಲ್ಲಿಗೆ, ನಾವೆಲ್ಲರೂ ಕೂಡ ಕೂತು ಚರ್ಚಿಸಿ ತೀರ್ಮಾನವನ್ನ ಕೈಗೊಳ್ತೀವಿ ಅಂತ ಬೆಳಗಾವಿಯಲ್ಲಿ ರೈತ ಮುಖಂಡ ಚೂನಪ್ಪ ಪೂಜಾರಿ ಹೇಳಿಕೆ ಕೊಟ್ಟಿದ್ದಾರೆ.